ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು, ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ವ್ಯವಸಾಯ ಜಾಸ್ತಿ ಆಗಿದೆ, ಬೇಡಿಕೆ ಕೂಡ ಇದೆ. ನಮ್ಮ ರೈತರಿಗೆ ಒಳ್ಳೆಯದಾಗ್ತದೆ. ನಾವು ಈಗಾಗಲೇ ಒತ್ತಾಯವನ್ನು ನಾವು ಮಾಡ್ತಾ ಇದ್ದೀವಿ. ಪ್ರತಿಭಟನೆ ಮಾಡಕ್ಕೆ ಮುಂದಾಗಿದೆ ಸರ್. ಗೊಬ್ಬರ ಬಿಜೆಪಿ ಏನ್ ಮಾಡ್ತಾರೆ? ಬಿಜೆಪಿ ಅವ್ರ ಮೇಲೆ ಪ್ರತಿಭಟನೆ ಮಾಡ್ತಾರೆ. ಅವರ ಅಗ್ರಿಕಲ್ಚರ್ ಮಿನಿಸ್ಟರ್ ಮೇಲೆ, ಅವರ ಫರ್ಟಿಲೈಸರ್ ಮಿನಿಸ್ಟರ್ ಮೇಲೆ ಅವರು ಪ್ರತಿಭಟನೆ ಮಾಡ್ತಾರೆ. ನಮ್ಮ ಮೇಲೆ ಯಾಕೆ ಮಾಡ್ತಾರೆ? ಗೊಬ್ಬರ ನಮ್ಮತ್ತಿದೆಯಾ? ಗೊಬ್ಬರ ಇಲಾಖೆ ನಮ್ಮತ್ತಿದೆಯಾ? ಗೊಬ್ಬರ ಫ್ಯಾಕ್ಟರಿ ನಮ್ಮತ್ತಿದೆಯಾ? ಏನಿಲ್ಲ. ಗೊಬ್ಬರ ಇರೋದೆಲ್ಲ ಅವ್ರು ಕೊಡೋದು ನಾವು ವಂಚನಷ್ಟೇ. ನಾವು ವಂಚದಲ್ಲಿ ಏನಾದ್ರು ತಾರತಮ್ಯ ಮಾಡಿದ್ರೆ ಎಲ್ಲ ಲೆಕ್ಕ ಇದೆ. ಯಾವ ಸೊಸೈಟಿಗೆ ಎಷ್ಟೆಷ್ಟು ಗೊಬ್ಬರ ಬಂದಿದೆ, ಯಾವ ಡಿಸ್ಟಿಕ್ ಗೊಬ್ಬರ ಬಂದಿದೆ, ಎಲ್ಲ ದಾಖಲೆ ಇದೆ. ಎಲ್ಲ ಪರಿಶೀಲನೆ ಮಾಡಿ ಎಲ್ಲರಿಗೂ ನೋಡ್ತೀವಿ. ಪಾಪ ನಾವು ರೈತರಿಗೆ ಸಹಾಯ ಮಾಡಬೇಕು. ಹಿಂದೆ ಗೊಬ್ಬರ ಕೊಡೋಕ್ಕಾಗದೆ ಸರ್ಕಾರ ಇದ್ದಾಗ ಗುಂಡಾರಿಸಿದ್ರು. ನಾವು ಯಾವ ಕಾರಣಕ್ಕೂ ಆ ಕೆಲಸಕ್ಕೆ ಹೋಗಿಲ್ಲ, ನಾವು ಹೋಗುದಿಲ್ಲ. ಸರ್, ಇವತ್ತು ಸಿಎಂ ಜಿಲ್ಲಾವಾರು ಸಭೆಯನ್ನ ಮಾಡ್ತಾ ಇದ್ದಾರೆ. ಬೆಂಗಳೂರಿನ ಶಾಸಕರ ಸಭೆಗೆ ಇನ್ನೂ ಕೂಡ ಸಮಯ ನಿಗದಿ ಮಾಡಿಲ್ಲ, ಯಾಕೆ ಸರ್? ಈ ಸಭೆಯಲ್ಲಿ ನಾವು ಅಜಯ್ ಕುಮಾರ್ ಪೊಲೀಸ್ ಪಾಟೀಲ್ ಮತ್ತು ಉಪಾಧ್ಯಕ್ಷರು ಕರ್ನಾಟಕ ಪರ ರೈತ ಸಂಘ ಇವತ್ತು ನಾವು ಇಲ್ಲಿ ಪತ್ರಿಕಾಗೋಷ್ಠಿ ನಡೆಯುವ ಉದ್ದೇಶ ಏನೆಂದರೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ನಮ್ಮ ರೈತರ ಬೇಡಿಕೆಗಳಿವೆ. ಈಗಾಗಲೇ ತಮ್ಮ ಗೊತ್ತಿದ್ದ ಹಾಗೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಏನಿದೆ 2024 ಮತ್ತು 25 ಸಾಗಿದೆ. ಅದರಲ್ಲಿ ಈಗಾಗಲೇ ಅರ್ಧದಷ್ಟು ಯಾರು ಈ ನೋಂದಣಿ ಮಾಡಿದ್ದಾರೆ ಫಸಲ್ ಬಿಮಾ ಯೋಜನೆ ಬೆಳೆಗಳಿಗೆ, ಅವರಿಗೆ ಅರ್ಧದಷ್ಟು ಈಗಾಗಲೇ ರೈತರ ಖಾತೆಗೆ ಜಮಾ ಆಗಿದೆ. ಇನ್ನುಳಿದ ಅಂದಾಜು 315 ಕೋಟಿ ರೂಪಾಯಿ ರೈತರಿಗೂ ಇನ್ನೂ ಬಂದಿಲ್ಲ. ಈಗಾಗಲೇ ರೈತರು ಕೃಷಿ ಚಟುವಟಿಕೆ ನಡೆಸಿ ಸುಮಾರು 2-3 ತಿಂಗಳಾಗಿದೆ. ರೈತರಿಗೆ ಇನ್ನಿತರ ಖರ್ಚಿನ ಸಲುವಾಗಿ ಹಣದ ಅವಶ್ಯಕತೆ ಇದೆ. ಅದಕ್ಕಾಗಿ ಒಂದು ವಾರದಲ್ಲಿ ಈ ಉಳಿದ ಹಣವನ್ನು ಆಯಾ ರೈತರ ಖಾತೆಗೆ ಜಮಾ ಆಗಬೇಕು. ಒಂದು ವೇಳೆ ಆಗದಿದ್ದಲ್ಲಿ ಮತ್ತೆ ಪ್ರತಿಭಟನೆಗೆ ಹಾನಿ ಮಾಡಿಕೊಡಬಾರದೆಂದು ಈ ಮೂಲಕ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸುತ್ತಿದ್ದೇವೆ. ಈಗಲೇ ತೊಗರಿ ಮಂಡಳಿ 10-20 ವರ್ಷಕ್ಕಿಂತ ಮುಂಚೆನೇ ಪ್ರಾರಂಭ ಆಗಿದೆ. ತೊಗರಿ ಮಂಡಳಿಯು ನಿಷ್ಕ್ರಿಯವಾಗಿದೆ. ಅದಕ್ಕಾಗಿ 1,000 ಕೋಟಿ ಆವರ್ತ ನಿಧಿ ಸ್ಥಾಪಿಸಬೇಕು ಮತ್ತು ಜಿಟ್ಯಾಗ್ ಸಿಕ್ಕಿದೆ. ಈಗ ತೊಗರಿಗೆ ಸಿಟ್ಯಾಗ್ ಸಿಕ್ಕಿದೆ. ಅದಕ್ಕಾಗಿ ರೈತರು ತಮ್ಮ ಬೆಳೆಗಳನ್ನು ಸಹಿತ ಈಗೇನೋ ಯಂತ್ರಗಳನ್ನು ಕೂಡಿಸಿದ್ದಾರೆ. ಅಲ್ಲಿ ತೊಗರಿಯಾಗಲಿ, ಇನ್ನಿತರ ಉದ್ದು, ಹೆಸರು, ಸೋಯಾಬೀನ್ ಇವೆಲ್ಲವನ್ನು ತಮ್ಮ ಬೇಳೆಕಾಳುಗಳು ಮಾಡಿ ಸ್ವತಃ ಮಾರಾಟ ಮಾಡಬಹುದು. ಅದಕ್ಕಾಗಿ ಈಗ ಆವರ್ತ ನಿಧಿ ಘೋಷಿಸಬೇಕು. ಈಗಾಗಲೇ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರದ ಅಡಿಯಲ್ಲಿ ತೊಗರಿಯ ಬೆಲೆ 7,500 ಕೇಂದ್ರ ಸರ್ಕಾರ ಹಾಗೂ 450 ರಾಜ್ಯ ಸರ್ಕಾರ ಕೋಟಿ ಖರೀದಿ ಮಾಡಿದೆ. ಅದು ಕೆಲವರು ಅದಕ್ಕೇನಿದೆ ಮಿತಿ 40 ಕ್ವಿಂಟಲ್ ಒಬ್ಬ ರೈತರಿಗೆ ಅದಕ್ಕೆ ಇಟ್ಟಿದ್ದಾರೆ. ಉಳಿದ ಇನ್ನೂ ರೈತರು ಕೆಲವರು ಏನಿದೆ ಬೇರೆ ಕಡೆ ಮಾರಾಟ ಮಾಡಿದ್ದಾರೆ. ಈಗ ತೊಗರಿ ರೇಟ್ ದರ ಇದ್ದಿದ್ದು 6,000ರಿಂದ 6,200 ಈ ರೀತಿ ಇದೆ. ಅದಕ್ಕಾಗಿ ತೊಗರಿ ಬೆಳೆಗಾರರು ಸಂಕಷ್ಟದಲ್ಲಿದ್ದಾರೆ. ಈಗ ಮುಂದೆ ತೊಗರಿಗೆ 9,000 ಕೇಂದ್ರ ಸರ್ಕಾರ ಹಾಗೂ 1,000 ರಾಜ್ಯ ಸರ್ಕಾರ ಕೊಟ್ಟು ಅದಕ್ಕೆ ಮಿನಿಮಮ್ ಪ್ರೈಸ್ ಏನಂತೀವಿ ಬೆಲೆ 1,000 ಆದರೂ ನಿಗದಿಪಡಿಸಬೇಕು. ಆಮೇಲೆ ರೈತ ಕೇಂದ್ರ ಸಂಪರ್ಕ ಕೇಂದ್ರಗಳು ಏನಿದೆ ತಾಳಪತ್ರೆಗಳು ಅದು ಕೂಡ ಧಾರಣೆಗಳು ಹೆಚ್ಚಾಗಿದೆ. ಮಿನಿಮಮ್ 1,000 ರೂಪಾಯಿಯಾಗಿ ರೈತರಿಗೆ ವಿತರಿಸಬೇಕು. ಅದೇ ರೀತಿಯಾಗಿ ಕಬ್ಬಿನ ಬೆಳೆಗಾರರಿಗೆ 200 ರೂಪಾಯಿ ಸಹಾಯಧನವಾಗಿ ಸರ್ಕಾರ ನಿಗದಿಪಡಿಸಬೇಕು. ಈ ವಿದ್ಯುತ್ ಪರಿವರ್ತಕ ಟ್ರಾನ್ಸ್ಫಾರ್ಮರ್ ಏನಿದೆ ಒಟ್ಟಲ್ಲಿ ಸರ್ಕಾರ ಈಗಾಗಲೇ 72 ಗಂಟೆಗಳಲ್ಲಿ ಅದನ್ನು ಕೂಡಿಸಬೇಕೆಂದು ಈಗಾಗಲೇ ರೆಸಲ್ಯೂಷನ್ ಪಾಸ್ ಮಾಡಿದ್ದಾರೆ. ಈಗ 12 ತಾಸು ಹಗಲು ವಿದ್ಯುತ್ತನ್ನು ಪೂರೈಸಬೇಕು. ಯಾಕಂದರೆ ರಾತ್ರಿಯಲ್ಲಿ ಕಾಡು ಪ್ರಾಣಿಗಳು, ಹಂದಿಗಳು ಈ ಥರ ಕಾಟ ಇದೆ. 12 ತಾಸು ವಿದ್ಯುತ್ತನ್ನು ಹಗಲಲ್ಲಿ ರೈತರಿಗೆ ಕೊಡಬೇಕಾಗಿದೆ. ಆಮೇಲೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ರೈತರ ಸಂಪೂರ್ಣ ಸಾಲವನ್ನು ಮನ್ನಾ ಮಾಡಬೇಕು ಮತ್ತು 60 ವರ್ಷ ದಾಟಿದ ಎಲ್ಲ ನಾಗರಿಕರಿಗೆ
ಬಸ್ನಲ್ಲಿ, ರೈಲ್ವೆಯಲ್ಲಿ 10-15 ಸೀಟು ರಿಸರ್ವೇಷನ್ ಕಾಯ್ದಿರಿಸಬೇಕು. ಮಂಡಳಿ ವತಿಯಿಂದ ಕರ್ನಾಟಕ ರಾಜ್ಯ ಸರ್ಕಾರ ಅವರ ಒಂದು ಸಹಕಾರದಿಂದ ನಾವು ಖರ್ಚು ಮಾಡಿದ್ದೀವಿ. ಈ ಬಾರಿ ಮಾರ್ಚ್ 7ನೇ ತಾರೀಕಿಗೆ ಮಾನ್ಯ ಮುಖ್ಯಮಂತ್ರಿ ಅವರು 5,000 ಕೋಟಿ ಅಂತ ಮತ್ತೆ ಘೋಷಣೆಯನ್ನು ಮಾಡಿದರು. ತಮ್ಮ ಆಯವ್ಯಯದಲ್ಲಿ ಬಜೆಟ್ನಲ್ಲಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಗಾಗಿ ನಾವು ಬದ್ಧರಾಗಿದ್ದೀವಿ. ಈ ಬಾರಿಯೂ ಕೂಡ ಸಂಪೂರ್ಣವಾಗಿ ನಮ್ಮ ಒಂದು 5,000 ಕೋಟಿ ಆ್ಯಕ್ಷನ್ ಪ್ಲ್ಯಾನ್ ನಾವು ಮೇ ತಿಂಗಳಲ್ಲಿ ನಮ್ಮ ಬೋರ್ಡ್ ಮೀಟಿಂಗನ್ನು ಕಳಿಸಿ ಮತ್ತೆ ಸರ್ಕಾರ ವತಿಯಿಂದ ಯಾವೊಂದು ರೀತಿಯಿಂದ ನಾವು ಕಳಿಸಿದ್ವಿ. ಎಲ್ಲ ಒಂದು ಆ್ಯಕ್ಷನ್ ಪ್ಲ್ಯಾನನ್ನು ತಯಾರಿ ಮಾಡಿ ನಾವು ಕಳಿಸಿದ್ವಿ. ಅದಕ್ಕೆ ಘನವ್ಯಕ್ತ ನಮ್ಮ ಸರ್ಕಾರ ಕಡೆಯಿಂದ ಅಪ್ರೂವಲ್ ಸಿಕ್ಕಿ ಮತ್ತು ಘನವ್ಯಕ್ತ ರಾಜ್ಯಪಾಲರ ಹತ್ರ ಹೋದ ನಂತರ ರಾಜ್ಯಪಾಲರಿಗೆ ಸುಮಾರು ಬಾರಿ ಮಾನ್ಯ ಪ್ಲಾನಿಂಗ್ ಮಿನಿಸ್ಟರ್ ಆಗಿರುವಂಥ ಡಿ ಸುಧಾಕರ್ ಅವರು ನಾವು ಪತ್ರಿಕಾ ಪರಿಷತ್ತನ್ನು ಕರೆದಂಥ ಸಂದರ್ಭದಲ್ಲಿ ಹಿರಿಯರು ಈಗಾಗಲೇ ಅಭಿವೃದ್ಧಿ ಕೆಲಸಗಳ ವಿಶೇಷವಾಗಿ ಕರೆದಂಥ ಪತ್ರಿಕಾ ಮಾಧ್ಯಮದ ಸಹೋದರ ಮಿತ್ರರನ್ನು ಕಾರ್ಖಾನೆ ನಡೆಸಬೇಕಾದ್ರೆ ಎಲ್ಲ ಕೆಲಸಗಳನ್ನ ಚಾಲು ಆದವು ಬಂದು ಮುಗಿಸ್ತು. ನಾವು ಸರಿ ಮಾಡ್ತೀವಲ್ಲ. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.